ಹುಬ್ಬಳ್ಳಿಯಲ್ಲಿ ವಿಮಾನ ಲ್ಯಾಂಡಿಂಗ್ನಲ್ಲಿ ತಾಪತ್ರಯ ಆಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತು. ಸುಮಾರು 40ಕ್ಕೂ ಹೆಚ್ಚು ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ದುರಂತದಿಂದ ಫ್ಲೈ 91 ಏರ್ಲೈನ್ಸ್ ವಿಮಾನ ಪಾರಾಗಿದೆ. ಲ್ಯಾಂಡಿಂಗ್ ಆಗದೆ 4 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ನಡೆಸಿದೆ. ಹುಬ್ಬಳ್ಳಿಯಲ್ಲಿ ವಿಮಾನ ರೌಂಡ್ಸ್ ಹಾಕಿದಂತಹ ದೃಶ್ಯ ಗ್ರೀನ್ ಮಾರ್ಕಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಳಿಯಾಳದಲ್ಲೂ ಕೂಡ ವಿಮಾನದ ಸುತ್ತಾಟ ಆಗುತ್ತೆ, ಗಿರ್ಕಿ ಹೊಡೆಯುತ್ತೆ. ಹಾಗೆಯೇ ಕಂಚನಹಳ್ಳಿಯಲ್ಲೂ ಕೂಡ ವಿಮಾನ ರೌಂಡ್ಸ್ ಹಾಕುತ್ತೆ. ನಮ್ಮ ಅಪ್ಪ ಅಮ್ಮ ಇಬ್ರು ಹೈದರಾಬಾದ್ಲಿಂತ ಹುಬ್ಳಿಗೆ ಬರತ್ತಿದ್ದಾರೆ. ಹುಬ್ಳಿಗೆ ಬರೋ ಲ್ಯಾಂಡ್ ಆಗೋ ಫ್ಲೈಟ್ 4:30 ಅಲ್ಲಿಂದ 3 ಗಂಟೆ ಡಿಪಾರ್ಚರ್ ಆಗೈತಿ. 3 ಗಂಟೆ ಅಲ್ಲಿಂದ ಬಿಟ್ಟಿದಾಗ ಇಲ್ಲಿ 4:30 ಮುಟ್ಟೋದಿತ್ತು. 4:30 ಮುಟ್ಟಿಲ್ಲ. ನಾ 6 ಗಂಟೆ ಮಟ್ಟ ಇಲ್ಲೇ ವೇಟ್ ಮಾಡಿದಾಗ ನನಗೆ ಯಾರೂ ಒಬ್ಬರು ಹೇಳಿಲ್ಲ ಆ ಫ್ಲೈಟ್ ಬೆಂಗಳೂರಿಗೆ ಹೊಂಟಿದೆ ಅಂತ ಹೇಳಿ ಇನ್ಫಾರ್ಮು ಮಾಡಿಲ್ಲ. ಇನ್ಫಾರ್ಮೇಶನ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಕೈ ಬಸ್ ನಿಂತಿರ್ತಾರೆ. ಮತ್ತು ಇವ್ರ ಕೌಂಟರ್ದಾಗ ಯಾರು ಒಬ್ಬರು ಇಲ್ಲ. ನಾವು ಇಲ್ಲಿ 20-25 ಮಿನಿಟ್ಸ್ ಇಲ್ಲಿ 20-25 ನಿಮಿಷ ಜಗಳ ಮಾಡಿ ನಿಂತಾಗ ಅವ್ರು ನಮಗೆ ಹೇಳ್ತಾರೆ ಇಲ್ಲ ನಾವು ಇಲ್ಲಿ ಸ್ಟಾಫ್ ಇಲ್ಲ ಅಂದ್ರೆ ನಾವು ಅಲ್ಲಿ ಒಳಗೆ ಇದು ಏರ್ಕ್ರಾಫ್ಟ್ ಫಡೆ ಹೋಗಿವಿ ಅಂತ ಹೇಳ್ತಾರೆ. ಇವರ ಸರ್ವಿಸ್ ಇಟು ಸರ್ ಇಲ್ಲ. ಇವ್ರು ನಮಗೆ ಟ್ರಕ್ ಇದು ಬಸ್ದಾಗಿನ ಬಸ್ ಸ್ಟ್ಯಾಂಡ್ದಾಗಿಲ್ಲ, ಬಸ್ ಲೇಟ್ ಆಗಿತ್ತು ಅಂತ ಹೇಳ್ತಾರೆ. ಇವ್ರು ನಾವು ಏರ್ಪೋರ್ಟ್ದಾಗ ಇಲ್ಲಿ 10-20 ಸಾವಿರ ಕೊಟ್ಟು ಟಿಕೆಟ್ ಬುಕ್ ಮಾಡಿದ್ವಿ, ಎಲ್ಲ ನೀರಾಗ ರೊಕ್ಕ ಇದೆ.